ಇವತ್ತು ನಾನು ಸ್ಟೋರಿ ಹೇಳ್ತೀನಿ. ಒಂದ್ ಸ್ಕೂಲ್ ಇರ್ತದ, ಸ್ಕೂಲ್ನಲ್ಲಿ ಏನಾಗ್ತದ ಅಂದ್ರೆ ದಿನಾಲು ಪೆನ್ಗೆ ಹಾಕ್ತದ, ಪೆನ್ನು ಪೆನ್ಸಿಲ್ ಇರೇಜರ್ ದಿನಾಲು ಹಿಂಗೆ ಆಗ್ತದ. ಯಾರ್ ಕಂಟ್ಗಿ ಮಾಡತಾರ ಅಂತ ಹೇಳಿ ಗೊತ್ತೇ ಆಗಲ್ಲ. ಅವಾಗ ಎಲ್ಲರೂ ಟೀಚರ್ಸ್ ಎಲ್ಲ ಬಹಳ ಪರಿಶನ್ ಆಗ್ತಾರೆ. ಯಾರ್ ಕಂಟ್ಗಿ ಮಾಡತಾರ, ಸ್ಕೂಲಿಗೆ ಬರೋ ಮಕ್ಕಳು ಟೀಚರ್ ಬಿಟ್ಟು ಯಾರು ಇರಲ್ಲ. ಒಂದಿನ ಏನ್ ಮಾಡ್ತಾರಂತ, ಯಾರ್ ಕಂಟ್ಗಿ ಮಾಡ್ತಾರ ಅಂತ ಹೇಳಿ ಗೊತ್ತಾಗ್ಬೇಕಂತ ಹೇಳಿ 4 ಜನ ಹುಡುಗರಿಗೆ ಏನ್ ಮಾಡ್ತಾರ, ಕಾವಲಾಗಿಡ್ತಾರ. ಅವ ಏನ್ ಮಾಡ್ತಾರ ಅಂದ್ರ ಆ 4 ಜನ ಹುಡುಗರು ಕಾವಲಾಗಿದ್ದಿ ಕಂಡ್ಗಿ ಯಾರು ಮಾಡ್ತಾರ ಅಂತ ಹೇಳಿ ಆ ಹುಡುಗ ಹಿಡ್ಕೊಡ್ತಾರ್ರಿ. ಆ ಹುಡುಗ ಕರ್ಕೊಂಡೋಗಿ ಪ್ರಿನ್ಸಿಪಾಲ್ ಹತ್ರ ಹೋಗ್ತಾರ. ಪ್ರಿನ್ಸಿಪಾಲ್ ಏನ್ ಮಾಡ್ತಾರ ಅಂದ್ರ ಫಸ್ಟ್ ನೋಡ್ರಿ ಕಂಡ್ಗಿ ಮಾಡರ್ ಯಾರೇ ತಪ್ಪಿರ್ಲಿ ಪೇರೆಂಟ್ಸಿಗೆ ಕಾಲ್ ಮಾಡ್ತಾರ. ಆ ಹುಡುಗನ್ಗ ಪೇರೆಂಟ್ಸಿಗೆ ಕಾಲ್ ಮಾಡ್ತಾರ. ಪೇರೆಂಟ್ಸ್ ಮಮ್ಮಿ ಬರ್ತಾರ ಸ್ಕೂಲಿಗೆ. ಮಮ್ಮಿ ಬಂದ ತಕ್ಷಣ ಹೇಳ್ತಾರ, ನಿಮ್ ಮಗ ಈ ತರ ಪೆನ್ನು ಪೆನ್ಸಿಲ್ ಕಂಡ್ಗಿ ಮಾಡ್ತಾನ, ಬ್ಯಾಗ್ ಚೆಕ್ ಮಾಡಿ ಬ್ಯಾಗಿನ ತುಂಬಾ ಪೆನ್ನು ಪೆನ್ಸಿಲ್ ಇರೇಜರೇ ತುಂಬ್ಕೊಂಡಾನ ಅಂತ ಹೇಳಿ ಬೈದಿ ಸಿಟ್ಟಿಗೆ ಬಂದು ಕಳಿಸ್ತಾರ. ಮಮ್ಮಿ ಏನ್ ಮಾಡ್ತಾರಂದ್ರ ಆ ಮಗುವನ್ ಕರ್ಕೊಂಡ್ ಮನಿಗ್ ಹೋಗಿ ಆ ಮಗುವನ್ ಬೈದು ಹೊಡೆದು ಈ ತರ ಯಾಕೆ ಮಾಡತ್ತಿದೆ ಅಂತ ಹೇಳಿ ಸಿಟ್ಟಿಗೆ ಬರ್ತಾರೆ. ಯಾಕಂದ್ರೆ ಬಹಳ ಶ್ರೀಮಂತರು ಇರ್ತಾರ. ಅವ್ರು ಶ್ರೀಮಂತ ಇದ್ರು ಪೆನ್ನು ಪೆನ್ಸಿಲ್ ಕದಿಲ್ಲ, ಬಡ್ರಿಗೂ ಇರಲ್ಲ ಶ್ರೀಮಂತರಿಗೂ ಇರಲ್ಲ. ಅಂದ್ರೆ ಬಹಳ ರಿಚ್ ಇರ್ತಾರ. ಆ ಪಪ್ಪ ಡ್ಯೂಟಿಲಿಂದ ಬರ್ತ ತಕ್ಷಣ ಮಮ್ಮಿ ಹೇಳ್ತಾರ, ನಿಮ್ ಮಗ ಎಂತ ಕೆಲಸ ಮಾಡ್ಯಾನ ನೋಡ್ರಿ ಅಂತ ಹೇಳಿ ಮಗನಿಗೆ ಒಯ್ದಿ ಪಪ್ಪನ್ ಮುಂದಿಟ್ಟಿ ಏನ್ ಮಾಡ್ತಾರ, ಒಂದೆರಡು ಬೈದು ಹೊಡೆದಿ ಹೇಳ್ತಾರ, ನಿಮ್ ಮಗ ಶಾಲೆ ಹಿಂಗೆಲ್ಲ ಮಾಡಿ ಒಂದು ಮಾನ ಮರ್ಯಾದೆಲ್ಲ ತೆಗ್ದ್ಬಿಟ್ಟಾರ ಅಂತ ಹೇಳ್ತಾರ. ಆಗ ಅಪ್ಪ ಹೇಳ್ತಾರ, ಅಪ್ಪಿ ಒಂದೆರಡು ಬೈದು ಹೊಡೆದ್ ಹೇಳ್ತಾರ, ನೀನು ಪೆನ್ನು ಪೆನ್ಸಿಲ್ ಬೇಕಾದ್ರ ನಾನು ಆಫೀಸಿಂದ ತಗೊಂಡ್ ಬರ್ತದಲ್ಲ ಅಂತ ಹೇಳ್ತಾರ. ಇದ್ರಲಿಂದ ಅರ್ಥ ಏನೋ, ನಾ ಕದ್ದಿ ತಗೊಂಡ್ ಬರ್ತೇನೆ ಅಂತ ಹೇಳಿ ತಂದಿ ಆಫೀಸ್ಲಿಂದ ಅಂದ್ರೆ ನೋಡ್ರಿ, ಈಗ ನಾವು ಆಫೀಸ್ದಾಗ ಪೆನ್ ಹೋದ್ರ ಅದ ಅರ್ಥ ಏನೋ ಕಾಂಟ್ಗಿ ಮಾಡಿದಂಗೆ ರೀ. ಅದು ಸಂಸ್ಕಾರ ಅಂದ್ರೆ ಶಿಕ್ಷಕರು ಶಾಲೆ ಕಲ್ಸದ್ ಮುಖ್ಯ ಅಲ್ಲ, ಮನೇಲಿಂದೇ ಬೆಳ್ಕೊಂಡ್ ಬಂದಿರುತ್ತೆ. ಮಕ್ಕಳು ಹೆಂಗಿರ್ತಾರೆ ಅನ್ನೋದು ಮೊದಲು ಸಂಸ್ಕಾರ ಸಂಪ್ರದಾಯ ಎಲ್ಲ ತಾಯಿ ತಂದಿಲಿಂದೇ ಮಕ್ಕಳು ಕಲ್ಕೊಂಡ್ ಬರ್ತಿರ್ತಾರೆ. ಅದಕ್ಕೆ ತಂದೆ ಏನ್ ಮಾಡ್ತಾನೆ, ಕಂಪ್ನಿಲಿಂದ ತರ್ತೀನಿ ಆಫೀಸಿಂದ ತಂದಿರ್ತೀವಿ ಅಂದಲ್ಲ, ಹುಡುಗ ಏನ್ ಅನಿಸ್ತ, ತಂದೆ ಎಲ್ಲ ಕಂಡ್ಗಿ ಮಾಡ್ಕೊಂಡೆ ತರ್ಲತ್ತಾರ ಅಂಬದು ತಂದಿನೇ ಗೊತ್ತಾಗಲೇ ಮಕ್ಳಿಗೆ ಕಲ್ಸಿರ್ತಾರ. ಮಗು ಅದೇ ತರ ಕಲ್ಕೊಂಡು ಬಂದಿರ್ತವ. ಅದಕ್ಕೆ ಹೇಳ್ತಾರೆ, ತಾಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ ಅಂತ ಹೇಳಿ. ನಿಮ್ ಸಂಸ್ಕಾರ ಸಂಪ್ರದಾಯಕ್ಕೆಲ್ಲ ಹೊಣೆಗಾರ ನಿಮ್ ಪೇರೆಂಟ್ಸೇ. ಇಷ್ಟ ಮುಗಿಸ್ತೀನಿ.